ರೋಚಕ ಹಂತ ತಲುಪ್ತಾ ಇದೆ ಬೈ ಎಲೆಕ್ಷನ್ ಅಖಾಡ. ಅದರಲ್ಲೂ ಕೂಡ ಈ ಬಾರಿಯ ಉಪಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟೆ ಚುನಾವಣೆ ನಿಜವಾಗ್ಲೂ ಕೂಡ ಬಹಳಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಮಾತ್ರ ಬಹಳಷ್ಟು ಗೊಂದಲ ಹಾಗೂ ಕುತೂಹಲದಲ್ಲೇ ಇದೆ. ಬಹಿರಂಗ ಪ್ರಚಾರಕ್ಕೆ ಈಗ ತೆರೆ ಬಿತ್ತು. 5 ಗಂಟೆಯಿಂದಲೇ ಬಹಿರಂಗ ಪ್ರಚಾರ ಬಂದ್. ಸಂಜೆಯಿಂದ ಮನೆ ಮನೆ ಪ್ರಚಾರದ ಭರಾಟೆ ಈಗ ಶುರುವಾಗುತ್ತೆ. ಒಂದು ವಾರದಿಂದ 2 ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ನಡೀತಾ ಇತ್ತು. ದಾವಣಗೆರೆ ದಕ್ಷಿಣ, ಬಾಗಲಕೋಟೆಯಲ್ಲಿ ಮತಬೇಟೆ ನಡೆದಿದೆ. 2 ಕ್ಷೇತ್ರಗಳನ್ನ ಸುತ್ತಾಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಭರ್ಜರಿ ರೋಡ್ ಶೋಗಳು ಮಾಡಿದ್ರು, ಸಮಾವೇಶಗಳನ್ನ ಮಾಡಿದ್ರು, ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಮತಬೇಟೆಯನ್ನ ಮಾಡಿದ್ದಾರೆ. ಇತ್ತ ಬಿಜೆಪಿಯ ಘಟಾನುಘಟಿ ನಾಯಕರಿಂದಲೂ ಕೂಡ ಭರ್ಜರಿ ಪ್ರಚಾರ ನಡೆದಿದೆ. ಏಪ್ರಿಲ್ 9ರಂದು ಚುನಾವಣೆ ನಡೆಯಲಿರುವಂತಹ ಮತದಾನ ಇದು. ಏಪ್ರಿಲ್ 9ನೇ ತಾರೀಕು ಬೈ ಎಲೆಕ್ಷನ್ ಮತದಾನ ನಡೆಯುತ್ತೆ ದಾವಣಗೆರೆ ಹಾಗೂ ಬಾಗಲಕೋಟೆಗೆ. ಇದೀಗ ರೋಚಕ ಹಂತ ತಲುಪ್ತಾ ಇದೆ ಬೈ ಎಲೆಕ್ಷನ್. ಬಹಿರಂಗ ಪ್ರಚಾರಕ್ಕೆ 5 ಗಂಟೆಯಿಂದ ತೆರೆ ಬಿತ್ತು. ಈಗ 5 ಗಂಟೆಯಿಂದ ಬಹಿರಂಗ ಪ್ರಚಾರ ಬಂದ್. ಇಷ್ಟು ದಿನ ಹೇಗೆ ಬಹಿರಂಗ ಪ್ರಚಾರ ಮಾಡ್ತಿದ್ರಲ್ಲ, ಅದು ಈಗ ಆಸ್ ರೂಲ್ಸ್ ಪ್ರಕಾರ ಈಗ ಇವತ್ತು ಸಂಜೆ 5 ಗಂಟೆ, ಈಗಾಗಲೇ 5 ಗಂಟೆ ಆಗಿದೆ. 5 ಗಂಟೆಯಿಂದ ಈ ಒಂದು ಬಹಿರಂಗ ಪ್ರಚಾರ ಬಂದ್ ಆಗ್ತಿದೆ. ಅದಾದ ನಂತರ ಈಗ ಸಂಜೆಯಿಂದ ಮನೆ ಮನೆ ಪ್ರಚಾರದ ಭರಾಟೆ ಜೋರಾಗುತ್ತೆ. ಮನೆ ಮನೆ ತೆರಳಿ ಇದೀಗ ಘಟಾನುಘಟಿ ನಾಯಕರು ಪ್ರಚಾರ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹೀಗೆ ಕಳೆದ 1 ವಾರದಿಂದ ಸಿಎಂ ಸಿದ್ದರಾಮಯ್ಯ ಇರಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಇರಬಹುದು, ಎಲ್ಲರೂ ಕೂಡ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಇರಬಹುದು. ಅದಾದ ನಂತರ ಹಲವು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಭರ್ಜರಿಯಾದಂಥ ಪ್ರಚಾರ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಭರ್ಜರಿ ಪ್ರಚಾರವನ್ನ ಮಾಡಿದ್ರು, ಮತಬೇಟೆಯನ್ನ ಮಾಡಿದ್ರು. ಇಲ್ಲಿ ಆರ್ ಅಶೋಕ್ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಹಲವು ನಾಯಕರು, BY ವಿಜಯೇಂದ್ರ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ತಮ್ಮ ಅಭ್ಯರ್ಥಿ ಪರವಾಗಿ ಬಹಳಷ್ಟು ಮತಬೇಟೆ ಮಾಡೋದು, ಹೇಗೆಲ್ಲ ಮತದಾರರನ್ನ ಸೆಳೆಯೋದು ಅಂತ ಹೇಳಿ ಬಹಳಷ್ಟು ರಣತಂತ್ರಗಳನ್ನ ರೂಪಿಸಿ ಈ ಒಂದು ಮತಬೇಟೆಯನ್ನ ಮಾಡಿದ್ರು. ಇದೀಗ ಇವತ್ತು ಸಂಜೆ 5 ಗಂಟೆಯಿಂದ ಇದಕ್ಕೆ ತೆರೆ ಬೀಳ್ತಾ ಇದೆ. ಇನ್ನೇನು ಇವತ್ತು ಸಂಜೆಯಿಂದ ಮನೆ ಮನೆಗೆ ತೆರಳಿ ಭರ್ಜರಿ ಪ್ರಚಾರವನ್ನ ಮಾಡ್ತಾರೆ. ಇದೀಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ನೋಡ್ತಾ ಇದೀವಿ ಇನ್ನೇನು ಇವತ್ತು ಸಂಜೆ 5 ಗಂಟೆಗೆ ಈ ಒಂದು ಬಹಿರಂಗವಾದಂತ ಪ್ರಚಾರಕ್ಕೆ ಈಗ ತೆರೆ ಬಿದ್ದಿರುವಂತದ್ದು. ಆದ್ರೂ ಕೂಡ ಒಂದು ಕಡೆ ಎಲ್ಲೋ ಸಿಎಂ ಹಾಗೂ ಡಿಸಿಎಂఏ ಹೋಗಿ ಖುದ್ದು ಪ್ರಚಾರ ಮಾಡಿದ್ರಲ್ಲ, ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿದಿದೆಯಾ ಕಾಂಗ್ರೆಸ್ ಅಂತ ಹೇಳಿ ಬಿಜೆಪಿ ಅವರು ಟೀಕೆ ಮಾಡಿದ್ರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಕಾಂಗ್ರೆಸ್ನ ಘಟಾನುಘಟಿಗಳೇ ಹೋಗಿ ಇದಕ್ಕೆ ಪ್ರಚಾರ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಮರ್ಯಾದೆ ಪ್ರಶ್ನೆ, ಅವರ ಭದ್ರಕೋಟೆ ಆಗಿರುವಂತದ್ದು ಇಲ್ಲಿ ದಾವಣಗೆರೆ ಇರಲಿ ಅಥವಾ ಬಾಗಲಕೋಟೆ ಇರಲಿ. ಹಾಗಾಗಿ ಇನ್ನ ಮುಂದೆ ಯಾವ ರೀತಿಯಾಗಿ ಈ ಒಂದು ಪ್ರಚಾರ ಸಾಗಬಹುದು ಅಥವಾ ಏನಾಗಬಹುದು, ಬಹಳಷ್ಟು ಕುತೂಹಲ ಇದೆ ಈಗ. ರೋಶಿನಿ, ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ಘೋಷಣೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಭ್ಯರ್ಥಿಗಳ ಪರವಾಗಿ ಹಲವಾರು ಘಟಾನುಘಟಿ ನಾಯಕರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆಗಿರಬಹುದು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಆಗಿರಬಹುದು. ಈ 2 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಬಹಳಷ್ಟು ದೊಡ್ಡ ಮಟ್ಟದ ನಾಯಕರು ಕೂಡ ಅವರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ರೂಪಿಸ್ತಾ ಪ್ರಚಾರವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಆದರೆ ಬಹಿರಂಗ ಪ್ರಚಾರಕ್ಕೆ ಇದೀಗ ಇವತ್ತು ಕೂಡ ತೆರೆ ಬಿದ್ದಿರ್ತಕ್ಕಂಥದ್ದು. ಇನ್ನೇನಿದ್ರು ಮನೆ ಮನೆಗೆ ಹೋಗಿ ತೆರಳಿ ಪ್ರಚಾರವನ್ನು ಕೂಡ ಮಾಡಬೇಕು. ಇಷ್ಟು ದಿನಗಳ ಕಾಲ ಈಗಾಗಲೇ ಕಳೆದ 2 ವಾರಗಳಿಂದಲೂ ಕೂಡ ಸಾಕಷ್ಟು ಘಟಾನುಘಟಿ ನಾಯಕರು ಸಹಿತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಪೈಪೋಟಿ ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಅವರು ಆಗಿರಬಹುದು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರಬಹುದು, ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಅವರದೇ ಆಗಿರ್ತಕ್ಕಂಥ ಪಕ್ಷದ ನಾಯಕರು ಕೂಡ ಅಬ್ಬರದ ಪ್ರಚಾರವನ್ನು ಕೂಡ ಕೈಗೊಂಡರು. ಪ್ರಮುಖವಾಗಿ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಅಲ್ಪಸಂಖ್ಯಾತರ ಒಂದು ರೀತಿಯಲ್ಲಿ ಮುನಿಸು ಕೂಡ ಇರ್ತಕ್ಕಂಥದ್ದು. ಅದರ ನಡುವೆಯೂ ಕೂಡ ಸಮರ್ಥ ಅವರಿಗೆ ಕೂಡ ಟಿಕೆಟ್ ಅನ್ನ ಕೊಟ್ಟು ಸಮರ್ಥ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯವರಾಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರಬಹುದು, ಹಲವು ಸಚಿವರು, ಶಾಸಕರು ಮತ್ತೆ ಆ ಒಂದು ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತ ಪ್ರಮುಖ ಮುಖಂಡರು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರಚಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಪಸಂಖ್ಯಾತರ ಒಂದಿಷ್ಟು ಕಾಂಗ್ರೆಸ್
ಪಕ್ಷದ ವಲಯದಲ್ಲಿ ಏನು ಮುನಿಸಿದೆ ಅದನ್ನ ತನಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಸಹಿತ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಯಾಕಂತಂದ್ರೆ ಅವರಿಗೆ ಸವಾಲು ಕೂಡ ಹೌದು. ಯಾಕಂತಂದ್ರೆ ಅಲ್ಪಸಂಖ್ಯಾತರ ಒಂದು ಹೆಚ್ಚಿನ ಮತಗಳು, ನಿರ್ಣಾಯಕ ಮತಗಳು ಕೂಡ ಇರ್ತಕ್ಕಂಥದ್ದು. ಅವರ ಒಂದು ಏನಾದ್ರೂ ಮುನಿಸ್ಕೊಂಡ್ರೆ, ಅವರ ಒಂದು ಮತಗಳ ಕೈ ಕೊಟ್ರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟಿಗೆ ಸವಾಲಾಗಿ ಕಗ್ಗಂಟಾಗಿ ಪರಿಣಮಿಸೋದು. ಹಾಗಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮುನಿಸ್ಕೊಂಡಿದ್ದಾರೆ. ಅವರು ಕೇರಳದಲ್ಲೇ ಕೂಡ ಚುನಾವಣಾ ಪ್ರಚಾರದಲ್ಲಿದ್ರು. ಅವರು ದಾವಣಗೆರೆಗೆ, ದಕ್ಷಿಣಕ್ಕೆ ಬರ್ತಾ ಇಲ್ಲ ಅನ್ನುವಂತ ಆರೋಪಗಳಿದ್ವು. ಅದ್ಯಾಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿ ಅವ್ರನ್ನು ಕೂಡ ಒಂದು ದಿನದ ಮಟ್ಟಿಗೆ ಕೂಡ ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಅವರ ಪರವಾಗಿ ಒಂದು ಚುನಾವಣಾ ಪ್ರಚಾರಕ್ಕೂ ಕೂಡ ಕರೆತಂದ್ರು. ಆದ್ರೆ ಅಷ್ಟಾಗಿ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಉಳಿದಂತೆ ಹಲವು ಉಪಚುನಾವಣೆಗಳ, ಉದಾಹರಣೆಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಆಕ್ಟಿವ್ ಆಗಿ ಅವರು ಪ್ರಚಾರವನ್ನ ಕೈಗೊಂಡಿದ್ರು ಅವರ ಪಕ್ಷದ ಅಭ್ಯರ್ಥಿಯ ಪರವಾಗಿ, ಆ ರೀತಿಯಾಗಿ ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೊಂದು ಮಟ್ಟಿಗೆ ಆಕ್ಟಿವ್ ಆಗಿ ಪ್ರಚಾರದಲ್ಲಿ ತೊಡಕೊಂಡಿಲ್ಲ. ಹಾಗಾಗಿ ಇದು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಒಂದಿಷ್ಟು ತಲೆನೋವು ಆಗಿ ಕೂಡ ಪರಿಣಮಿಸಿದೆ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಎಲ್ಲಿ ಈ ಒಂದು ಚುನಾವಣೆಯಲ್ಲಿ ಕೈ ಕೊಡ್ತಾವೋ ಅನ್ನುವಂತ ಆತಂಕ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಇರ್ತಕ್ಕಂಥದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ಇದು ಸವಾಲಾಗಿರ್ತಕ್ಕಂಥದ್ದು ಈ ಉಪಚುನಾವಣೆಯಲ್ಲಿ. ಯಾಕಂತಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಇನ್ನುಳಿದ ಬೇರೆ ರಾಜ್ಯಗಳಿಗೆ ಯಾವುದೇ ರೀತಿ ಚುನಾವಣಾ ಒಂದು ಪ್ರಚಾರಕ್ಕೆ ಹೋಗದೇನೆ ಇಲ್ಲಿ ರಾಜ್ಯದಲ್ಲಿ ನಡೀತಕ್ಕಂಥ 2 ವಿಧಾನಸಭಾ ಕ್ಷೇತ್ರಗಳಲ್ಲೇ ಬೀಡು ಬಿಟ್ಟಿದ್ದಾರೆ. ಹಲವು ಶಾಸಕರಿಗೆ, ಸಚಿವರಿಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಬಿಸಿಲು ಎನ್ನದೇ ಅವರು ಪ್ರಚಾರದಲ್ಲಿ ಕೈಗೊಳ್ಳಬೇಕು, ಅಲ್ಲಿರ್ತಕ್ಕಂಥ ಏರಿಯಾದಲ್ಲಿ ಕೂಡ ತೊಡಗಿಸಿ ಅಲ್ಲಿ ಪ್ರಚಾರವನ್ನ ಕೈಗೊಳ್ಳಬೇಕು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಟಾರ್ಗೆಟ್ ಅನ್ನು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ದಾವಣಗೆರೆಯಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಕೂಡ ಪ್ರಚಾರ ಕೂಡ ನಡೆಸಿರ್ತಕ್ಕಂಥದ್ದು. ಇತ್ತ ಬಾಗಲಕೋಟೆಯಲ್ಲೂ ಸಹಿತ ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮೇಟಿ ಅವರ ಕುಟುಂಬದವರಿಗೆ ಕೂಡ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಕುಟುಂಬದಲ್ಲಿ ಕೂಡ ಕೆಲವು ಮೊದಲಿಗೆ ಮುನಿಸಿತ್ತು. ಅದನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಸ್ವತಃ ವಿಧಾನಸೌಧದ ತಮ್ಮ ಕಚೇರಿಯಲ್ಲೇ ಒಂದು ಸಮಾಧಾನ ಪಡಿಸಿದ್ರು, ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಉಮೇಶ್ ಅವರಿಗೆ ಕೂಡ ಟಿಕೆಟ್ ಅನ್ನು ಕೊಟ್ಟರು. ಅವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯವರು ಆಪ್ತನ ಒಂದು ಮೇಟಿ ಅವರು ಕೂಡ, ಎಚ್ ವೈ ಮೇಟಿ ಅವರು ಸಿದ್ದರಾಮಯ್ಯವರ ಆಪ್ತರು ಕೂಡ ಆಗಿದ್ರು. ಹಾಗಾಗಿ ಆಪ್ತನ ಪುತ್ರನ ಗೆಲುವಿಗಾಗಿ ಶ್ರಮಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸಿ ಬಾಗಲಕೋಟೆಯಲ್ಲಿ ಬಿಸಿಲಿನಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಪ್ರಚಾರದಲ್ಲಿ ಕೂಡ ಕೈಗೊಂಡ್ರು. ಹಲವು ಒಂದು ಗ್ರಾಮಗಳಲ್ಲಿ ಅವ್ರದೇ ಆಗಿರುತ್ತ ಚುನಾವಣಾ ಸಮಾರಂಭಗಳನ್ನ ಮಾಡಿದ್ರು. ಉಮೇಶ್ ಮೇಟಿ ಅವರ ಪರವಾಗಿ ಮತಯಾಚನೆ ಕೂಡ ಮಾಡಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹಿತ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರನೂ ಕೂಡ ಕೈಗೊಂಡಿದ್ರು. ಹಾಗಾಗಿ 2 ವಿಧಾನಸಭಾ ಕ್ಷೇತ್ರ ಗೆಲ್ಲುವಂತ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇರುವಂತದ್ದು. ಅದರಂತೆ ಬಿಜೆಪಿ ನಾಯಕರು ಸಹಿತ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೆ ಕಾಂಗ್ರೆಸ್ ಪಕ್ಷದ ಮೈನಸ್ ಏನಿದಾವೆ ಅದನ್ನ ಒಂದು ಪ್ಲಸ್ ಆಗಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಲ್ಪಸಂಖ್ಯಾತರ ಕೆಂಗಣಿಗೆ ಗುರಿಯಾಗಿದೆ ಕಾಂಗ್ರೆಸ್ ಪಕ್ಷ. ಅದನ್ನ ನಾವು ಪ್ಲಸ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಸ್ಟಿ ಸಮುದಾಯದ ನಾಯಕರಿಗೆ ಅಲ್ಲಿ ಟಿಕೆಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಾಗಿರ್ಬೋದು, ಹಲವು ಶಾಸಕರು, ಮಾಜಿ ಶಾಸಕರು ಸಹಿತ ಅಲ್ಲಿ ಬೀಡು ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸಹಿತ ಎನ್ಡಿಎ ಅಭ್ಯರ್ಥಿಯ ಪರವಾಗಿ ಕೂಡ ಮತಬೇಟೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, 2 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕೂಡ ಒಂದು ದೊಡ್ಡ ಮಟ್ಟದ ಪ್ರಚಾರದಲ್ಲಿ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, 2 ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಪ್ರಚಾರವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೂಡ ತೆರೆ ಬಿದ್ದಿರತಕ್ಕಂಥದ್ದು. ಇನ್ನೇನಿದ್ರು ಕೂಡ ಅಲ್ಲಿಯ ಸ್ಥಳೀಯ ಮುಖಂಡರು, ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಖಂಡರು ಮತ್ತೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಖಂಡರಿಗೆ ಮಾತ್ರ ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಕೂಡ ಮನೆ ಮನೆಗೆ ಹೋಗಿ ಮತದಾರನ ಅಂತಿಮ ಹಂತದಲ್ಲಿ ಸೆಳೆಯುವಂತ ಪ್ರಯತ್ನವನ್ನ ಮಾಡಬಹುದಾಗಿದೆ. ರೋಶಿನಿ, ಥ್ಯಾಂಕ್ ಯು ಹುಗಾರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. ಇವತ್ತು 5 ಗಂಟೆಯಿಂದ ಇನ್ನೇನು ಸಂಜೆ 6 ಗಂಟೆಯಿಂದ ಬಹುಶಃ ಮನೆ ಮನೆಗೆ ತೆರಳಿ ಈ ಮತಬೇಟೆಯನ್ನು ಮಾಡಲಿಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈಗ ಸಜ್ಜಾಗಿದ್ದಾರೆ. ಹಾಗಾಗಿ ಇನ್ನೇನು ಒಂದೇ ದಿನ ಬಾಕಿ ಇದೆ. ಒಂದೇ ದಿನ ಆದ ನಂತರ ಮತದಾನ ಆಗುತ್ತೆ. ಅದಾದ ನಂತರ ಫಲಿತಾಂಶ ಬರುತ್ತೆ. ಹಾಗಾಗಿ ಈ ಬಾರಿಯ ಬೈ ಎಲೆಕ್ಷನ್ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ದಾವಣಗೆರೆಯಲ್ಲಿ ಮಾತ್ರ ಬಹಳಷ್ಟು ಗೊಂದಲ ಇತ್ತು, ಬಹಳಷ್ಟು ಗಲಾಟೆ ಗದ್ದಲ ಎಲ್ಲವೂ ಕೂಡ ಆಗಿದೆ. ಹಾಗಾಗಿ ದಾವಣಗೆರೆಯಲ್ಲಿ ವಿಶೇಷವಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಶತಾಯಗತಾಯ ಗೆಲ್ಲಲೇಬೇಕು, ಇಲ್ಲ ಅಂತಂದ್ರೆ ಮಾನ ಮರ್ಯಾದೆ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಅಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು ಮರ್ಯಾದೆ ಪ್ರಶ್ನೆಯಾಗಿ ಈಗ ಪರಿಣಮಿಸ್ತಾ ಇದೆ. ಅದರಲ್ಲೂ ಕೂಡ ದಾವಣಗೆರೆ ಉಪಚುನಾವಣೆ.